ವೀಕ್ಷಕರೇ, ಕಿಚ್ಚನ ಎದುರಲ್ಲೇ ನಮ್ಮ ಅಶ್ವಿನಿ ಗೌಡ ಅವರು ರಜತ್ ಮತ್ತು ಚೈತ್ರಾಗೆ ವಾರ್ನಿಂಗ್ ಮಾಡಿದ್ದಾರೆ. ಇನ್ನು ಮುಂದೆ ಅವರು ನನ್ನ ತಂಟೆಗೆ ಬರೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಹೌದು ವೀಕ್ಷಕರೇ, ಇವತ್ತು ಬಂದಿರುವಂತಹ ಮೂರನೇ ಪ್ರೋಮೋದಲ್ಲಿ ಅಶ್ವಿನಿ ಮತ್ತು ರಜತ್, ಚೈತ್ರ ಈ ಮೂರು ಜನರ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ. ಅದು ಕೂಡ ಕಿಚ್ಚನ ಎದುರಲ್ಲೇ ಅಂತಲೂ ಕೂಡ ಹೇಳ್ಬೋದು. ಈ ವಾರ ಅಂದರೆ ಈ ವಾರ ಆಗಿರುವಂತಹ ವಿಷಯಗಳ ಬಗ್ಗೆ ಕಿಚ್ಚ ಅವರು ಎಲ್ಲ ಸ್ಪರ್ಧಿಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಅದೇ ರೀತಿ ಈಗ ಅಶ್ವಿನಿ ಅವ್ರಿಗೂ ಕೂಡ ಒಂದು ಕ್ವಶನ್ನ ಕೇಳಿದ್ದಾರೆ. ಆ ಒಂದು ಕ್ವಶನ್ಸ್ಗೆ ಇಲ್ಲಿ ರಜತ್ ಅವರು ಆನ್ಸರ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಸ್ಪರ್ಧಿಗಳು ಯಾವ ರೀತಿ ಇದ್ದಾರೆ ಅನ್ನೋ ಒಂದು ಕ್ವಶನ್ನ ಕೇಳ್ತಾರೆ. ಹಾಗಾಗಿ ಇಲ್ಲಿ ರಜತ್ ಅವರು ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದಾರೆ. ಇಲ್ಲಿ ರಜತ್ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಇಲ್ಲಿ ರಜತ್ ಅವರು ಹೇಳ್ತಾ ಇದ್ದಾರೆ ಅಶ್ವಿನಿ ಅವರು ಈಜಿ ಆಗಿರೋ ಸಾಲಾಗುವಂಥ ವಿಷಯಗಳನ್ನ ತುಂಬ ದೊಡ್ಡದಾಗಿ ವರ್ಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಸಣ್ಣ ವಿಷಯಕ್ಕೆ ಮುಗಿದೋಗುವಂಥ ಕೆಲಸನ ಅದನ್ನ ದೊಡ್ಡದಾಗಿ ರೀತಿ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಅಂದರೆ ಈ ಒಂದು ಮಾತಿನ ಅರ್ಥ ಏನಪ್ಪ ಅಂದರೆ, ಅಶ್ವಿನಿ ಅವರು ನಾವು ಬಂದಾಗಿಂದ ನೋಡಿದ್ದೀವಿ, ಸ್ವಲ್ಪ ವಿಷಯಗಳಲ್ಲಿ ಸ್ವಲ್ಪ ಆ ರೀತಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಆ ಒಂದು ಟಾಪಿಕ್ನ ಇಟ್ಕೊಂಡು ಇಲ್ಲಿ ರಜತ್ ಅವರು ಮಾತಾಡ್ತಾ ಇದ್ದಾರೆ. ಈಗ ಒಂದು ವಿಷಯ ಸಣ್ಣದಾಗಿ ಮಾತಾಡಿದ್ರೆ ಮುಗಿದೋಗ್ಬಿಡುತ್ತೆ, ಅದನ್ನೇ ದೊಡ್ಡ ಲೆವೆಲ್ಗೆ ತಗೋಗೋ ರೀತಿ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಮಾತಿಗೆ ಅಶ್ವಿನಿ ಅವರು ರಿಯಾಕ್ಟ್ ಹೇಗಿತ್ತಪ್ಪ ಅಂದರೆ, ಅಣ್ಣ ಈ ರಜತ್ ಅವ್ರು ಯಾಕೆ ಈ ಥರ ಸ್ಟುಪಿಡ್ ಥರ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ವೀಕ್ಷಕರೇ, ಅಶ್ವಿನಿ ಅವರು ಕಿಚನ್ ಇದರಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಚೈತ್ರ ಮತ್ತು ರಜತ್ಗೆ ಕೈ ತೋರಿಸಿ ಅನ್ನೆಸೆಸರಿಯಾಗಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಣ್ಣ ಈ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕೈ ತೋರಿಸಿ ಕೂಡ ಮಾತಾಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಕಿಚ್ಚ ಅವರು ತುಂಬ ಸೈಲೆಂಟ್ ಆಗಿದ್ದಾರೆ. ನನ್ನ ಪ್ರಕಾರ ಎಲ್ಲ ವಿಷಯಗಳನ್ನ ಮಾತಾಡ್ಕೊಂಡು ಆದಮೇಲೆ ಒಂದು ಕಡೆಯಿಂದ ಕ್ಲಾಸ್ ತೊಗೊಳ್ತಾರೆ ಅಂತ ಅನ್ಕೊತೀನಿ. ಅದೇ ರೀತಿ ಈಗ ಕಿಚ್ಚ ಸುದೀಪ್ ಅವರು ಮಾತಾಡೋ ವಿಷಯಗಳನ್ನ ಕೇಳ್ಕೊತ ಸುಮ್ಮನಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ಕಿಚನ್ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ, ಅಣ್ಣ ಇನ್ಮೇಲೆ ಅವರು ನನ್ನ ತಂಟೆಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ರಜತ್ ಅವರು ಈ ವಾರ ಕೆಲವೊಂದಿಷ್ಟು ವರ್ಡ್ಗಳನ್ನ ಸಹ ಯೂಸ್ ಮಾಡಿದ್ದಾರೆ. ಏನಂದರೆ, ಏ ಸುಬ್ಬಿ ಈ ಮುದುಕಿನ ಹೊಡಿತೀನಿ ಸುಬ್ಬಿ ಅನ್ನೋ ಒಂದು ಪದನ ಯೂಸ್ ಮಾಡಿದರು. ಈಗ ಆ ಒಂದು ಪದಗಳನ್ನ ಈಗ ಕಿಚ್ಚನ ಮುಂದರಲ್ಲೇ ಮಾತಾಡ್ತಾ ಇದ್ದಾರೆ ಯಾರು ಅಶ್ವಿನಿ ಅವರು. ಏನಂತ ಅಂದರೆ, ಏ ಸುಬ್ಬಿ ಈ ಮುದುಕಿನ ಹೊಡಿತೀನಿ ಅನ್ನೋ ಸುಬ್ಬಿ ಅನ್ನೋ ಪದಗಳನ್ನ ಯೂಸ್ ಮಾಡ್ತಾರೆ. ಈ ಒಂದು ಪದಗಳನ್ನ ನೋಡಿದ್ರೆ ನಮ್ಮ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಬ್ಬರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರಿಬ್ಬರ ಮೇಲೆ ಯಾವ ರೀತಿ ಮಾತಾಡ್ತಿದ್ದಾರಪ್ಪ ಅಂದರೆ, ಇವರೇನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ ಅಥವಾ ಬೇರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ, ಸೀಸನ್ 12ರಲ್ಲಿ ಇವರಷ್ಟು ಯಾರು ಕಳಪೆ ಇಲ್ಲ ಅಣ್ಣ, ನಾನು ಎದೆ ತಟ್ಕೊಂಡು ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಒಂದು ಪ್ರಕಾರ ನೋಡಿದ್ರೆ ಅಶ್ವಿನಿ ಅವರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದಾರೆ, ಬಟ್ ತಪ್ಪು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಬಟ್ ಇಲ್ಲಿ ರಜತ್ ಅವರು ಕೂಡ ತಪ್ಪು ಮಾಡಿದ್ದಾರೆ, ಚೈತ್ರ ಅವರು ಕೂಡ ತಪ್ಪು ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲೂ ಚೈತ್ರ ಮೇಲೆ ಸ್ವಲ್ಪ ಯಾರು ನಮ್ಮ ಅಶ್ವಿನಿ ಅವರು ಸ್ವಲ್ಪ ಸಿಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ನೀವು ಆಲ್ಮೋಸ್ಟ್ ನೋಡಿದ್ರ ನಾಮಿನೇಷನ್ ನಡೆಯೋ ಟೈಮ್ನಲ್ಲಿ ನಾಮಿನೇಷನ್ ಆದಮೇಲೆ ಕೆಲವೊಂದಿಷ್ಟು ವಿಷಯಗಳನ್ನ ಮಾತಾಡ್ತಾರೆ. ಏನಂದರೆ, ಚೈತ್ರ ಅವರು ಯಾಕೆ ರಜತ್ ಅವರಿಗೆ 4 ನಂಬರ್ ಟೋಪಿನ ಕೊಟ್ಟರು, 3 ನಂಬರ್ ಟೋಪಿನ ಇವರಿಗೆ ಯಾಕೆ ಕೊಟ್ಟರು, ಅವ್ರಿಗೆ ಯಾಕೆ ಕೊಟ್ಟರು ಅನ್ನೋ ಒಂದು ಪದಗಳನ್ನ ಯೂಸ್ ಮಾಡಿದ್ದಾರೆ. ಒಂದು ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಚೈತ್ರ ಅವ್ರನ್ನ ಮೇನ್ ಟಾರ್ಗೆಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಕಿಚ್ಚನ ಪಂಚಾಯತಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ಇವರಿಬ್ಬರು ಸೇರಿಕೊಂಡು ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಸುಖ ಸುಮ್ಮನೆ ಆಗಿ ಇಲ್ಲಿ ರಜತ್ ಅವರು ಯಾರ ಮೇಲೂ ಹೊಡಿತೀನಿ ಸುಬ್ಬಿ, ಈ ಮುದುಕಿನ ಹೊಡಿತೀನಿ ಸುಬ್ಬಿ ಅನ್ನೋ ರೀತಿಯಲ್ಲಿ ಯಾವತ್ತೂ ಮಾತಾಡಿಲ್ಲ. ಕೆಲವೊಂದಿಷ್ಟು ವಿಷಯಗಳಲ್ಲಿ ಅಶ್ವಿನಿ ಮತ್ತು ರಜತ್ ಮೇಲೆ ಜಗಳ ಆದಾಗ ಈ ಒಂದು ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಅಶ್ವಿನಿ ಅವರು ಆ ಒಂದು ಪದಕ್ಕೆ ರಿಯಾಕ್ಟ್ ಮಾಡಿದಾಗ ಇವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸುಖ ಸುಮ್ಮನೆ ಅವ್ರ ಮೇಲೆ ಜಗಳಕ್ಕೆ ಹೋಗೋದಾಗಿರಲಿ, ಸಣ್ಣ ವಿಷಯಕ್ಕೂ ಕೂಡ ಜಗಳಕ್ಕೆ ಹೋಗೋದಾಗಲಿ ಆ ರೀತಿ ಯಾವತ್ತೂ ಮಾಡಿಲ್ಲ. ಈ ಒಂದು ಜಗಳ ಶುರುವಾಗಿದ್ದು ಯಾವಾಗಪ್ಪ ಅಂದರೆ, ನಾಮಿನೇಷನ್ ವಿಚಾರದಲ್ಲಿ ಏನಾಯಿತು, ಆವಾಗಿಂದ ಸ್ವಲ್ಪ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅದಾದಮೇಲೆ ಕೆಲವೊಂದಿಷ್ಟು ಟಾಸ್ಕ್ಗಳನ್ನ ಕೊಟ್ಟರು, ಪರ್ಸ್ನಲ್ ಡೀಲ್ಗಳನ್ನೂ ಸಹ ಕೊಟ್ಟರು. ಬಟ್ ಅವನ್ನೆಲ್ಲ ತುಂಬ ಚೆನ್ನಾಗೇ ಮಾಡಿದ್ರು. ಬರ್ತಾ 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 ಸ್ವಲ್ಪ ಅದನ್ನೂ ಓವರ್ ಆಗಕ್ಕೆ ಹೋಯಿತು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಈ ಎಪಿಸೋಡ್ನಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅದರ ಮೇಲೆ ನಾನು ಡಿಪೆಂಡ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿ ಏನಾಗಿದೆಯೋ ನಂಗೆ ಗೊತ್ತಿಲ್ಲ. ಬಟ್ ಇವರ ಮೂವರ ಜಗಳದಲ್ಲಿ ತಪ್ಪು ಯಾರ್ದು ಸರಿ ಯಾರ್ದು ಅಂತ ಕಿಚ್ಚ ಅವರು ಕರೆಕ್ಟಾಗಿ ಹೇಳ್ತಾರೆ. ಅದರಲ್ಲಿ ಅಶ್ವಿನಿ ಅವರು ಖಡಕ್ ಕಂಡೀಷನ್ ಆಗಿ ಹೇಳ್ತಾ ಇದ್ದಾರೆ, ಇವರು ಇನ್ಮೇಲೆ ನನ್ನ ತಂಟೆಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾರಿಗೆ ಸುದೀಪ್ ಮುಂದ್ಗಡೆನೆ ಅವರು ಕೈ ಮಾಡಿ ಸಹ ತೋರಿಸಿ ಮಾತಾಡ್ತಾ ಇದ್ದಾರೆ. ಈ ಒಂದು ಅರ್ಥ ನೋಡಿದ್ರೆ ಏನಿದು ಮರ್ಯಾದೆನೇ ಇಲ್ವಾ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿಯನ್ನ ಇವರಿಬ್ಬರು ಸ್ಪರ್ಧಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಇಬ್ಬರು ಅಂದರೆ ಚೈತ್ರ ಮತ್ತು ರಜತ್ ಅವರು, ಇಲ್ಲ ಇಲ್ಲಿ ಅಶ್ವಿನಿ ಅವರೇ ಇವರಿಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಹೇಳಿ ಎಲ್ಲ ಸ್ಪರ್ಧಿಗಳು ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಥವಾ ಇವರೇ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ? ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಪ್ರಕಾರ ಯಾರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಇವತ್ತು ಈ 3 ಜನಕ್ಕೆ ಮಾತ್ರ ಖಡಕ್ ಕ್ಲಾಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಈಗ ಬಂದಿರುವಂತಹ 3ನೇ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಅಶ್ವಿನಿಯ ಬಗ್ಗೆ ಒಂದು ವಿಡಿಯೋನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋ ಯಾರು ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಕೆಲವೊಂದಿಷ್ಟು ವಿಚಾರಗಳಲ್ಲಿ ರಜತ್ ಅವರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿಲ್ಲ ಅಂತ ಹೇಳಲ್ಲ. ಬಟ್ ಇವತ್ತು ಟೋಟಲ್ ಆಗಿ 3 ಜನ ಸ್ಪರ್ಧಿಗಳಿಗೆ ಕರೆಕ್ಟಾಗಿ ಕಾಸಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಕಿಚ್ಚ ಕೆಲವೊಂದಿಷ್ಟು ಸ್ಪರ್ಧಿಗಳ ಮೇಲೆ ಗರಂ ಆಗೋದಂತೂ ಕನ್ಫರ್ಮ್ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ.